ಜಸ್ಟ್ ಟು ಬಿ ಕ್ಲಿಯರ್, ಸರ್ಕಾರದ ವಿರುದ್ಧ ಹೇಳೋದು ಆಂಟಿ ನ್ಯಾಷನಲ್ ಅಲ್ಲ. ಮೋದಿಜಿಯ ವಿರುದ್ಧ, ಬಿಜೆಪಿ ವಿರುದ್ಧ ಅಥವಾ RSSನ ವಿರುದ್ಧ ಹೇಳೋದು ಇದ್ಯಾವುದು ಕೂಡ ಆಂಟಿ ನ್ಯಾಷನಲ್ ಅಲ್ಲ. ಕಾರಣ, ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ, ಅವರನ್ನ ಪ್ರಶ್ನೆ ಮಾಡೋದು ನಮ್ಮೆಲ್ಲರ ಹಕ್ಕು. ಇದು ಪ್ರಜಾಪ್ರಭುತ್ವದ ಭಾಗ. ಆದರೆ ನಿಜವಾದ ಆಂಟಿ ನ್ಯಾಷನಲ್ ಯಾರು ಗೊತ್ತಾ? ಶಾಲೆಯಲ್ಲಿ ಕಲಿಯೋ ಮಕ್ಕಳ ಮನಸ್ಸಲ್ಲಿ ಹಿಂದೂ ಮುಸ್ಲಿಂ ದ್ವೇಷ ಬರೋ ಹಾಗೆ ಸ್ಕೂಲ್ ಬುಕ್ಗಳಲ್ಲಿ ಪಾಠ ಬದಲಾಯಿಸೋದು ಆಂಟಿ ನ್ಯಾಷನಲ್. ಇವತ್ತಿನ ಯುವಕರನ್ನ ಶುದ್ಧ ಮನಸ್ಸಿಂದ ಅವರವರ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಒಳ್ಳೇದು ಬೇಡ್ಕೊಳ್ಳಿ ಅನ್ನೋದು ಬಿಟ್ಟು, ಆ ಮಸೀದಿ ಕೆಳಗಡೆ ಏನಿದೆ, ಈ ಚರ್ಚ್ ಕೆಳಗಡೆ ಏನಿದೆ, ಆ ದೇವಸ್ಥಾನ ಕೆಳಗಡೆ ಏನಿದೆ ಅನ್ನೋ ವಿಷ ಮನಸ್ಸಿಗೆ ತುಂಬೋದು ಆಂಟಿ ನ್ಯಾಷನಲ್. ಚಿಕ್ಕ ಚಿಕ್ಕ ಮಕ್ಕಳು ರೇಪ್ ಆದ್ರೂ ಕೂಡ ರೇಪಿಸ್ಟ್ಗಳ ಜಾತಿ ಧರ್ಮ ನೋಡಿ ಅವ್ರಿಗೆ ಸಪೋರ್ಟ್ ಮಾಡೋದು ಆಂಟಿ ನ್ಯಾಷನಲ್. ಸ್ಕೂಲು, ಹಾಸ್ಪಿಟ್ಲು, ರೋಡು ಇದ್ರ ಬಗ್ಗೆ ಚರ್ಚೆ ಮಾಡ್ದಲೆ ಹಿಂದೂ ಮುಸ್ಲಿಂ ಚರ್ಚೆ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸೋದು ಆಂಟಿ ನ್ಯಾಷನಲ್. ದಲಿತರನ್ನ, ಆದಿವಾಸಿಗಳ ಹಕ್ಕು ಕೊಡದೆ ಇವತ್ತಿಗೂ ಜಾತಿ ಹೆಸರಲ್ಲಿ ಭೇದ ಭಾವ ಮಾಡೋದು ಆಂಟಿ ನ್ಯಾಷನಲ್. ತಿನ್ನೋ ವಿಚಾರದಲ್ಲಿ ಅಮಾಯಕರನ್ನ ಹಲ್ಲೆ ಮಾಡಿ ಕೊಲ್ಲೋದು ಆಂಟಿ ನ್ಯಾಷನಲ್. ಮುಸ್ಲಿಮನ್ನ ಕಾರಣಕ್ಕೆ ಟಿಪ್ಪುವನ್ನ, ಸುಲ್ತಾನ್ರನ್ನ ಕೆಟ್ಟ ರಾಜರಾಗಿ ಚಿತ್ರಿಸೋದು ಆಂಟಿ ನ್ಯಾಷನಲ್. $1ಗೆ 90 ರೂಪಾಯಿ ಆಯಿತು, ಪೆಟ್ರೋಲು 100 ರೂಪಾಯಿ ದಾಟಿತು, ಅಡಿಗೆ ಆಯಿಲು 200 ರೂಪಾಯಿ ದಾಟಿದ್ರು ಕೂಡ ಸರ್ಕಾರನ ಪ್ರಶ್ನೆ ಮಾಡದೇ ಇರೋದು ಆಂಟಿ ನ್ಯಾಷನಲ್. ಇದೆಲ್ಲ ಮಾತ್ರ ಅಲ್ಲ, ಇವತ್ತು ದೇಶನೇ ದ್ವೇಷದಿಂದ ಉತ್ತಿ ಹರಿಬೇಕಾದ್ರೆ ನನಗೆ ಯಾಕೆ ಬೇಕು ಅಂತ ಸುಮ್ಮನೆ ಸೈಡಲ್ಲಿರೋದು ಕೂಡ ಆಂಟಿ ನ್ಯಾಷನಲ್ಲೇ. ಇದರಿಂದ ನಮ್ಮ ಸ್ನೇಹಿತರಿಗೆ ಗೊತ್ತಾಗಿರ್ಬೋದು ನ್ಯಾಷನಲಿಸಮ್ ಯಾವುದು, ಆಂಟಿ ನ್ಯಾಷನಲಿಸಮ್ ಯಾವುದು ಅಂತ.